ಉದ್ಯೋಗ ಖಾತ್ರಿ ಯೋಜನೆಯಿಂದ ಗಾಂಧಿ ಹೆಸರಿಗೆ ಕತ್ತರಿ. ಅಂದರೆ ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಇದೇ ವಿಚಾರ ಇಟ್ಕೊಂಡು ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಪ್ರತಿಭಟಿಸಲಿದೆ. ಇವತ್ತು ಬೆಳಗ್ಗೆ ಕಾಂಗ್ರೆಸ್ನ ಸಚಿವರು ಶಾಸಕರಿಂದ ಪ್ರತಿಭಟನೆ. ಬೆಳಗಾವಿ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಬಳಿ ಈ ಪ್ರೊಟೆಸ್ಟ್ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಪ್ರತಿಭಟನೆ. ಸದನದ ಒಳಗೂ ಚರ್ಚೆ ನಡೆಸುವುದಕ್ಕೆ ಕೈ ನಾಯಕರು ತೀರ್ಮಾನ ಮಾಡಿದ್ದಾರೆ. ಮನ್ರೇಗಾ ಎನ್ನುವಂತಹ ಹೆಸರೇನಿತ್ತು, ಅದರಲ್ಲಿದ್ದಂತಹ ಗಾಂಧೀಜಿ ಹೆಸರನ್ನ ತೆಗೆದು ಈಗ ಆ ಯೋಜನೆಗೆ ಹೊಸ ಸ್ವರೂಪ ಕೊಟ್ಟು ಜಿ ಅಂತ ಹೆಸರನ್ನ ಇಟ್ಟಿದೆ ಕೇಂದ್ರ. ಹೀಗಾಗಿಯೇ ಇದಕ್ಕೆ ವ್ಯಾಪಕ ಆಕ್ರೋಶ ಕಾಂಗ್ರೆಸ್ನಿಂದ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರ ಇಟ್ಕೊಂಡು ಬೆಳಗಾವಿಯ ಸುವರ್ಣಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್. ಅದರ ಜೊತೆಗೆ ಸದನದ ಒಳಗೂ ಕೂಡ ಕೈ ನಾಯಕರು ಇದೇ ವಿಚಾರ ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಹೊರಗಡೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆ ಬಳಿ ಬೆಳಗಾವಿಯ ಸುವರ್ಣಸೌಧದ ಎದುರು ಪ್ರೊಟೆಸ್ಟ್ ನಡೆಯಲಿದೆ. ದೆಹಲಿಯಲ್ಲೂ ಕೂಡ ವ್ಯಾಪಕ ಪ್ರತಿಭಟನೆ ನಡೆಸಲಾಯಿತು ಪ್ರಿಯಾಂಕಾ ನೇತೃತ್ವದಲ್ಲಿ. ಅದೇ ರೀತಿ ರಾಜ್ಯ ಕಾಂಗ್ರೆಸ್ ಕೂಡ ಕೇಂದ್ರದ ಈ ನಡೆ, ಗಾಂಧೀಜಿ ಹೆಸರನ್ನ ತೆಗೆದು ಜಿ ಅಂತ ಮಾಡಿರೋದನ್ನ ವಿರೋಧಿಸಿ ಪ್ರತಿಭಟಿಸ್ತಾ ಇದೆ. ಈ ಬಗ್ಗೆ ಡಿಸಿಎಂ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ನಾವು ಹೋರಾಟ ಅನಿವಾರ್ಯತೆ ಆಗಿದೆ. ಬೆಳಗ್ಗೆ 9:30 ಗಂಟೆಗೆ ನಾನು, ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಮಿನಿಸ್ಟರ್ಸು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಧರಣವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಬೆಂಗಳೂರಿನ ಎಲ್ಲ ಕಡೆ ಕೂಡ ಈ ಪ್ರತಿಭಟನೆ ನಡೀತದೆ. ಅದಾದ ಮೇಲೆ ಅಸೆಂಬ್ಲಿಲಿ ಚರ್ಚೆ ಕೂಡ ಅವಶ್ಯಕತೆ ಇದೆ. ನಾವು ಹೋರಾಟ ಅನಿವಾರ್ಯತೆ ಆಗಿದೆ. ಬೆಳಗ್ಗೆ 9:30 ಗಂಟೆಗೆ ನಾನು, ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಮಿನಿಸ್ಟರ್ಸು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಧರಣವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಬೆಂಗಳೂರಿನ ಎಲ್ಲ ಕಡೆ ಕೂಡ ಈ ಪ್ರತಿಭಟನೆ ನಡೀತದೆ. ಅದಾದ ಮೇಲೆ ಅಸೆಂಬ್ಲಿಲಿ ಚರ್ಚೆ ಕೂಡ ಅವಶ್ಯಕತೆ ಇದೆ. ನಾವು ಹೋರಾಟ ಅನಿವಾರ್ಯ. ಸದನದ ಒಳಗೂ ಹೊರಗೂ ಇದೇ ವಿಚಾರವನ್ನ ಇಟ್ಕೊಂಡು ಪ್ರತಿಭಟಿಸೋದಕ್ಕೆ, ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ. ಈ ಬಗ್ಗೆ ಡಿಸಿಎಂ ಕೂಡ ಮಾತನಾಡಿದ್ದಾರೆ.